ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದಾಳೆ ಅನ್ಕೊತಿದ್ದೀರಾ? ನನ್ನ ಇವತ್ತಿನ ದಿನಚರಿ ಸ್ಟಾರ್ಟ್ ಆಗಿದೆ. ಇವತ್ತು ಬೇಗನೆ ನಾನು ಕೆಲಸಕ್ಕೆ ಹೊರಡಬೇಕು. ಯಾಕೆಂದರೆ ಮನೆಯಲ್ಲಿ ಅಮ್ಮ ಇರಲ್ಲ, ಅಪ್ಪಾಜಿ ಒಂದೇ ಇರುತ್ತೆ. ಹಂಗಾಗಿ ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನನ್ನನ್ನು ಪಿಕಪ್ಪು ಡ್ರಾಪು ಯಾರು ಮಾಡ್ತಾರೆ ಹೇಳಿ? ನನ್ನನ್ನು ಪಿಕಪ್ಪು ಡ್ರಾಪು ಮಾಡೋದು ನನ್ನ ರಾಣಿ ನಮ್ಮನ್ನು ಒತ್ಕೊಂಡು ಹೋಗ್ತಾಳೆ. ಬಟ್ ನಮ್ಮ ಮಗನೇ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದು. ಇವಾಗ ಗಾಡಿ ಹಿಂದಕ್ಕೆ ತಗೊಂತಾನೆ. ಫಸ್ಟ್ ಗಾಡಿ ಓಕೆ, ನಾನು ಕೂಡ ಸ್ವಲ್ಪ ದೂರ ಬಂದಮೇಲೆ ನನ್ನ ರಾಣಿನ ನಾನು ಓಡಿಸ್ಬೇಕು ಅಂತ ಆಸೆ ಆಗೋಯಿತು. ಹಂಗಾಗಿ ನಾನು ಕೂಡ ಡ್ರೈವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಬೇರೆ ಸಿಕ್ಕಾಪಟ್ಟೆ ಮಂಜು ಬಿದ್ದಿತ್ತು ಗೈಸ್. ಮೊದಲೇ ಹಳ್ಳಿ, ಸುತ್ತಲೂ ಗದ್ದೆ, ತೆಂಗಿನ ಮರ, ಅಡಿಕೆ ಮರ. ಸೊ ಅದನ್ನೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾಯಿತ್ತು. ಯಾಕೆಂದರೆ ಮಂಜು ಬಿದ್ದಿರೋದ್ರಿಂದ ನೋಡೋದಕ್ಕೆ 2 ಕಣ್ಣು ಸಾಲದಾಗಿತ್ತು. ಬನ್ನಿ ನಿಮಗೆ ತೋರಿಸುವ. ಹೋಗ್ತಾ ಇದ್ವಿ. ಬೆಳಗ್ಗೆ ನಾನು ಮನೆ ಬಿಟ್ಟಾಗಲೇ ಆಲ್ಮೋಸ್ಟ್ 7:15 ಆಗಿತ್ತು ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ವೆದರ್ ಬೆಳಗ್ಗೆ ಮಾತ್ರ. ಹಂಗಾಗಿ ನಾನು ಕೂಡ ನನ್ನ ರಾಣಿನ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಮಗ ವೀಡಿಯೋ ಮಾಡ್ಕೊತ ಬಂದ. ಬೆಳಗ್ಗೆ ಹೊತ್ತು ಆಲ್ಮೋಸ್ಟ್ ಮಂಜು ನಮ್ಮ ದೇಹಕ್ಕೆ ಬಿದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ ದೊಡ್ಡವರು. ಹಂಗಾಗಿ ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೆ ಇವತ್ತು. ಯಾಕಂದರೆ ಬೆಳಗ್ಗೆನೇ ನಾನು ಬೈಕ್ನ ಓಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ತಿದ್ದೀರಲ್ಲ, ಎಲ್ಲಿ ನೋಡಿದ್ರು ಹಚ್ಚು ಹಸಿರು ಗೈಸ್. ನೋಡೋದಕ್ಕೆ ಒಂದು ಚಂದ. ಇನ್ನೂ ನನ್ನ ಮಗ ಅಷ್ಟು ನೀಟಾಗಿ ವಿಡಿಯೋ ಮಾಡಿಲ್ಲ ಅನಿಸುತ್ತೆ. ಇವತ್ತು ಬೆಳಗ್ಗೆನೇ ನಾವು ಕೂಡ ಮಂಜನ್ನು ನನ್ನ ಮೈ ಮುಖಕ್ಕೆಲ್ಲ ಮಂಜು ನೀರು ಅಂತಾರಲ್ಲ, ಅದೆಲ್ಲ ಮುಖಕ್ಕೆ ಬಿದ್ದಿತ್ತು. ಏನೋ ಒಂಥರ ಖುಷಿ ಆಯಿತು ಬೆಳಗ್ಗೆನೇ ನಾನು ಬೈಕ್ ಓಡಿಸೋದು. ನಾನು ಕೂಡ ಡ್ಯೂಟಿಗೆ ಹೋಗಿ ಡ್ಯೂಟಿನ ಮುಗಿಸ್ಕೊಂಡು ಮಧ್ಯಾಹ್ನ ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ಬಿಸಿಲಿತ್ತು. 12:30ಗೆ ವಾಪಸ್ಸು ಊರ ಕಡೆ ಹೋಗೋಣ ಅಂತ ನಡ್ಕೊಂಡು ಬರೋಕತ್ತಿದ್ದೆ. ನನ್ನ ಮಗ ಫೋನ್ ಮಾಡಿದೆ. ನನ್ನ ಮಗ ಬರಲ್ಲ ಇವತ್ತು, ನೀನು ಆಟೋಕ್ಕೆ ಬಾ ಅಂದ. ಹಾಗಾಗಿ ಬಿಸಿಲಲ್ಲಿ ಬಂದೆ. ಸಾಕು ಅನಿಸ್ಬಿಡ್ತು. ಯಾಕಂದರೆ ಸಿಕ್ಕಾಪಟ್ಟೆ ಬಿಸಿಲಿತ್ತು ಗೈಸ್. 12:30 ಒಳ್ಳೆ ಬಿಸಿಲು ಟೈಮು. ಆ ಟೈಮಲ್ಲಿ ನಾನು ಕೂಡ ಸ್ಟೇಡಿಯಂ ಹತ್ರ ನಡ್ಕೊತ ಹೋಗ್ತಾಯಿದ್ದೆ. ಎದ್ನೋ ಬಿದ್ನೋ ಅನ್ನಂಗೆ ಸ್ಟೇಡಿಯಂ ಹತ್ರ ಬಂದು ನಿಂತ್ಕೊಂಡೆ. ನಮ್ಮೂರ ಆಟೋಗಳು ಒಂದು ಸಿಗಲಿಲ್ಲ ಗೈಸ್. ಕಾದು ಸಾಕಾಗೋಯ್ತು. ಕೊನೆಗೂ ಒಂದು ಆಟೋ ಬಂದಾಯಿತು ತುರ್ಚ್ಕಟ್ಟಕ್ಕೆ. ನಾನು ಇವಾಗ ಹೋಗ್ತಾಯಿದ್ದೀನಿ ಗೈಸ್. ಬನ್ನಿ, ಮನೆಗೆ ಹೋದ್ಮೇಲೆ ಸಿಗ್ತೀನಿ. ಓಕೆ, ಕೊನೆಗೂ ನಾನು ಇವಾಗ ಮನೆಗೆ ಬಂದಾಯಿತು. ಬೆಳಗ್ಗೆ ನಾಷ್ಟ ಮಾಡೋಗಿರಲಿಲ್ಲ. ನಾಷ್ಟ ರೆಡಿ ಇತ್ತು ಮನೆಯಲ್ಲಿ. ಬಟ್ ನನಗೆ ಟೈಮ್ ಆಗುತ್ತೆ ಅಂತ ನಾನು ಬೆಳಗ್ಗೆ ಮಾರ್ನಿಂಗ್ ಗೊತ್ತಲ್ಲ, ಅಲ್ಲಿ 7:30ಗೆ ನಾನು ಹೊರಟಿದ್ದೆ. ಹಂಗಾಗಿ ಇವಾಗ ಏನಾದ್ರು ಒಟ್ಟಿಗೆ ತೊಗೋಬೇಕು. ಯಾಕಂದರೆ ತುಂಬಾ ಸುಸ್ತಾಗೋಗ್ಬಿಟ್ಟಿದೆ. ಸಿಕ್ಕಾಪಟ್ಟೆ ಬಿಸಿಲು. ಈ ಬಿಸಿಲಲ್ಲಿ ನಡ್ಕೊಂಬರೋ ಅಷ್ಟೊತ್ತಿಗೆ ಅಪ್ಪ ದೇವರೇ ಅನ್ನಿಸ್ಬಿಡ್ತು. ಬಂದು ಫ್ರೆಶ್ ಆಗದೇ ಫಸ್ಟು ನಾನು ಊಟ ಮಾಡಬೇಕು ಇವಾಗ. ಯಾಕೆಂದರೆ ಹೊಟ್ಟೆಲ್ಲಿ ಏನೂ ಇಲ್ಲ. ಬೆಳಗ್ಗೆ ಮಾರ್ನಿಂಗ್ 3 ಲೋಟ ಟೀ ಕುಡ್ದಿದ್ದೆ. ಟೀ ಕುಡ್ದು ಹೋಗಿದ್ದೆ ಶಿವಾಯನಮ್ಮ. ಏನಂತ ನಾನು ತಿಂದಿಲ್ಲ. ಇವಾಗ ನಾನು ಅಮ್ಮ ಏನೋ ಮಾಡಿಟ್ಟು ಹೋಗಿದ್ದಾರೆ. ಒಂದು ಸ್ವಲ್ಪ ಊಟ ಮಾಡಿಕೊಂಡು ರೆಸ್ಟ್ ಮಾಡಬೇಕು. ಯಾಕಂದರೆ ಸಿಕ್ಕಾಪಟ್ಟೆ ಸುಸ್ತಾಗೋಗಿದೆ. ನಮ್ಮಮ್ಮ ಹಾಕಿರೋ ನಿಂಬೆಕಾಯಿ ಉಪ್ಪಿನಕಾಯಿ. ಬನ್ನಿ ಊಟ ಮಾಡೋಣ. ನನ್ನ ಊಟ ಇವಾಗ ಏನೇನಿದೆ ಅಂತ ತೋರಿಸ್ತೀನಿ. ಯಾಕೆಂದರೆ ಡಯಟು ಅಂತ ಹೇಳ್ತಿರ್ತೀನಿ. ಇವಾಗ ಡಯಟ್ ಮಾಡ್ತೀನಿ. ನನ್ನ ಡಯಟ್ ಊಟ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ನೋಡಿ ಗಾಯ್ಸ್, ನನ್ನ ಊಟ ಉಪ್ಪಿನಕಾಯಿ, ಅನ್ನ, ಸಾಂಬಾರ್. ಬನ್ನಿ ಊಟ ಮಾಡುವ. ಬನ್ನಿ ಊಟ ಮಾಡೋಣ. ಸಿಕ್ಕಾಪಟ್ಟೆ ಹಶ್ವಾಗ್ಬಿಟ್ಟಿದೆ ಗೈಸ್. ಸಿಕ್ಕಾಪಟ್ಟೆ ಹಶ್ವಾಗಿದೆ. ಏನೇ ನನ್ನ ಅಡುಗೆಗಿಂತ ನನ್ನ ಅಮ್ಮನ ಅಡುಗೆನೇ ಬೆಸ್ಟು ಗೈಸ್. ತುಂಬಾ ಚೆನ್ನಾಗಿ ಮಾಡ್ತಾರೆ. ಉಪ್ಪಿನಕಾಯಿನೂ ಕೂಡ ಅಮೇಝಿಂಗ್ ಗೈಸ್. ಇವಾಗ ನಾನು ತೋರಿಸಿದ ಅನ್ನ, ಸಾಂಬಾರು, ಉಪ್ಪಿನಕಾಯಿ. ಡಯಟು ಅಂತೀನಿ. ಒಂದು ತಟ್ಟೆ ಅನ್ನ ಉಣ್ತೀನಿ. ಉಣ್ಬಿಡ್ತೀನಿ. ಮತ್ತೆಲ್ಲಿಂದ ಡಯಟು ಅಂತಾರಮ್ಮ. ಯಾಕಂದರೆ
ನಾವು ಬೆಳೆದ ಅಕ್ಕಿ ಇದು, ಭತ್ತ ತೊಗೊಂಡು ಹಾಕ್ಸ್ಕೊಂಬಂದಿರ್ತಾರೆ, ತುಂಬಾ ಪಾಲಿಸ್ ಮಾಡಿರಲ್ಲ. ಹಾಗಾಗಿ ಡಯಟ್ ಮಾಡೋರು ಖುಷಿಯಿಂದ ನೆಮ್ಮದಿಯಾಗಿ ತೃಪ್ತಿಯಾಗಿ ಊಟ ಮಾಡ್ಬೋದು ಗೈಸ್. ಸಕ್ಕತ್ತಾಗಿದೆ. ಊಟನ ಮುಗಿಸಿ ಮತ್ತೆ ನಿಮಗೆ ನಾನು ಸಿಗ್ತೀನಿ ಗೈಸ್. ಊಟ ಮುಗೀತು. ನೆಕ್ಸ್ಟು ನಾನು ಊಟ ಮಾಡ್ದೋ ತಟ್ಟೆ, ಹುಡುಗರು ಊಟ ಮಾಡಿರೋ ತಟ್ಟೆಗಳಿದ್ವು. ಹಂಗಾಗಿ ಬೆಳಗ್ಗೆ ಟೀ ಕುಡಿದು ಹೋಗಿರೋ ಲೋಟ ಪಾತ್ರೆ ಅವೆಲ್ಲ ಹಂಗೆ ಇತ್ತು. ಹಂಗಾಗಿ ಅವನು ತೊಳೆದು ಕ್ಲೀನ್ ಮಾಡಿ ರೆಸ್ಟ್ ಮಾಡೋಣ ಅಂದ್ಕೊಂಡೆ. ಇವತ್ತು ನಾನು ರೆಸ್ಟ್ ಮಾಡೋದ್ರಾಗ ಹಾಗೇ ಇದೆ, ಯಾಕಂದರೆ ಮನೆ ಕೆಲಸ ಎಲ್ಲ ಹಂಗೆ ಬಿದ್ದಿದ್ದೆ. ಮನೆ ಕೆಲಸ ಮಾಡ್ಬೇಕು ಇವಾಗ. ಅಮ್ಮ ಇದ್ದರೆ ಇದೆಲ್ಲ ನಾನು ಮಾಡೋಕ್ಕೆ ಹಚ್ಚಲ್ಲ, ಯಾಕಂದರೆ ಕೆಲ್ಸಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಸುಸ್ತಾಗಿರ್ತಾಳೆ ಅಂತ ಅಮ್ಮನೇ ಮಾಡ್ಕೊತಾರೆ. ನಾನಿವಾಗ 1-2-3 ಪಾತ್ರೆ, ಭಾಳ ಏನಿಲ್ಲ, 1-2 ತಟ್ಟೆ, 1-2 ಲೋಟ, 1 ಪಾತ್ರೆ ಇದೆ. ಇದನ್ನು ನಾನು ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ನಾನು ಸ್ವಲ್ಪನಾಗಲಿ ಟೀ ಕುಡಿಲೇಬೇಕು ಗೈಸ್. ಯಾಕಂದರೆ ಬಿಸಿಲಿಂದ ಬಂದಿದ್ದೀನಿ. ಎಲ್ಲರೂ ಮಜ್ಜಿಗೆ ಕುಡಿದ್ರೆ, ಎಲ್ಲರೂ ಮೊಸರು ತಿಂದರೆ, ಕೆಲವರು ಐಸ್ ಕ್ರೀಮ್ ಅಂತ ಇಂಥದ್ದು ಆಸೆ ಪಡ್ತಾರೆ. ನಾನು ಏನಿಲ್ಲ ಗೈಸ್, ಎಷ್ಟೇ ಬಿಸಿಲಿರಲಿ ಎಂಥದೇ ಇರಲಿ, ನನಗೆ 1 ಲೋಟ ಟೀ ಇದ್ದುಬಿಟ್ರೆ ಐತಲ್ಲ, ಇದಕ್ಕಿಂತ ಬೇರೆ ಏನೂ ಇಲ್ಲ ಗೈಸ್. ತೃಪ್ತಿಯಾಗಿದ್ದುಬಿಡ್ತೀನಿ ನಾನು. ಮುಗೀತು. ನನ್ನ ಮುಸ್ರೇನು ತೊಳೆದಾಯಿತು, ತಟ್ಟೆ ಗಿಟ್ಟೆ ಎಲ್ಲ ಕ್ಲೀನ್ ಮಾಡಿ ನಾನು ಕೂಡ ನೆಕ್ಸ್ಟು ಟೀಗೆ ರೆಡಿ ಮಾಡ್ಕೋಬೇಕು. ಇವಾಗ ನನ್ನ 2 ಬಾಂಡೆನ ತಿಕ್ಕಾಯಿತು. ನೆಕ್ಸ್ಟು ನಾವು ಮಾಡಬೇಕಾಗಿದ್ದೇನೇಳು, ಯಾವ್ಯಾವ ಸಾಮಾನು ಎಲ್ಲೆಲ್ಲಿರುತ್ತೋ ಅಲ್ಲೆಲ್ಲ ಸೇಫಾಗಿ ಇಟ್ಬಿಡ್ಬೇಕು ಗೈಸ್. ಇಲ್ಲ ಅಂದರೆ ನಮ್ಮಮ್ಮ ಬಂದು ನನಗೆ ಮುಗ್ಗ ಸರ್ರೆ ಬೈತಾರೆ. ಬೈಸ್ಕೊಳ್ಳೋದ್ಕಿಂತ ಅದೇ ಕೆಲಸನೇ ನೀಟಾಗಿ ಮಾಡಿಬಿಟ್ರೆ ಎಂತ ಇಲ್ಲ. ನೆಕ್ಸ್ಟು ನಾವು ಮಾಡಬೇಕಾಗಿರೋದು ಒಂದೇ, ನನಗೆ ಬೇಕಾಗಿರೋದು ಟೀನ ರೆಡಿ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಯಲ್ಲಿ ಎಲ್ಲದು ಅದಕ್ಕೆ ಏನೇನು ಬೇಕೋ ಅದನ್ನು ಹಾಕಿಬಿಟ್ಟು ಒಲೆ ಮೇಲೆ ಇಟ್ಟಾಯಿತು. ನೆಕ್ಸ್ಟು ಬೇರೆ ಕೆಲಸ ಇದ್ದರೆ ನೋಡುವ ಬನ್ನಿ. ಒಂದು ಒಲೆ ಮೇಲೆ ಟೀನ ಇಟ್ಬಿಟ್ಟು ಕಸ ಹೊಡ್ಕೊಳ್ಳೋಣ. ಬೆಳಗ್ಗೆ ಬೇರೆ ಅಮ್ಮ ಮದುವೆಗೆ ಹೋಗಿರೋದ್ರಿಂದ ಏನು ಕಸ ಹೊಡೆದಿರಲಿಲ್ಲ, ಹಂಗಾಗಿ ಕ್ಲೀನ್ ಮಾಡಿಬಿಡೋಣ. ಮತ್ತು ಅಮ್ಮ ಬಂದು ಬೈತಾರೆ ಅನ್ನೋದಕ್ಕಿಂತ ಸುಮ್ಮನೆ ಬಂದು ಅವರು ಕೂಡ ಮಾಡಬೇಕು ಅಲ್ವಾ, ಅದೇ ಕೆಲಸನೇ. ಬಿಸಿಲಲ್ಲಿ ಹೋಗಿ ನನಗೆಷ್ಟು ನನಗೆಷ್ಟು ಸುಸ್ತಾಗಿದೆಯೋ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಅಮ್ಮನಿಗಾಗಿರುತ್ತೆ. ಯಾಕಂದರೆ ನಾವು ಹಿಂಗಿದ್ದೆ, ನಾವು ಹಿಂಗಂತೀವಿ. ಪಾಪ ಅವರು ಸ್ವಲ್ಪ ವಯಸ್ಸಾಗಿರೋರು, ಬಿಸಿಲಲ್ಲಿ ಹೋಗಿ ಬಂದ ಮೇಲೆ ಪಾಪ ತುಂಬಾ ಸುಸ್ತಾಗಿಬಿಡ್ತಾರೆ. ಹಂಗಾಗಿ ಕಸನ ಅಷ್ಟು ಮನೇನ ಗುಡಿಸೋಣ ಅಂದ್ಕೊಂಡು ಎಲ್ಲದನ್ನು ನೀಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಏಕೆಂದರೆ ಇದೆಲ್ಲದನ್ನು ನಾನು ಬೆಳಗ್ಗೆ ಮಾರ್ನಿಂಗೇ ಮಾಡಿಬಿಡ್ತಿದ್ದೆ. ಇವತ್ತು ನಾನು ಬೆಳಗ್ಗೆ ಮಾರ್ನಿಂಗ್ ಬೇಗನೆ ಎದ್ದು ಕೆಲಸಕ್ಕೆ ಹೋಗಿರೋದ್ರಿಂದ ಹಂಗಾಗಿ ಬೆಳಗ್ಗೆ ನಾನು ಇದು ಮಾಡೋಕ್ಕಾಗಲಿಲ್ಲ. ಅಮ್ಮನೂ ಕೂಡ ಸ್ವಲ್ಪ ಅಡುಗೆ ಮಾಡಿಟ್ಟು ಅವರು ಕೂಡ ಮದುವೆಗೆ ರೆಡಿಯಾಗಿ ಹೋದ್ರಲ್ಲ, ಹಂಗಾಗಿ ಎಲ್ಲ ಹಂಗಂಗೆ ಬಿಟ್ಟು ಹೋಗಿದ್ರು. ಹಾಗಾಗಿ ನಾನು ಕೂಡ ಕೆಲಸದಿಂದ ಬೇಗ ಬಂದೆ. ಇವತ್ತು ನನಗೂ ಸುಸ್ತಾಗಿದೆ, ಹಂಗಾಗಿ ಹಾಗೆ ಮಲ್ಗೋಕ್ಕಾಗಲ್ಲ ಅಲ್ಲ, ಮಾಡಿದರೆ ನಾನು ಮಾಡಬೇಕು, ಇಲ್ಲ ಅಂದರೆ ಅಮ್ಮ ಮಾಡಬೇಕು. ಈಗ ಅಮ್ಮ ಬಂದು ಮಾಡಿದರೆ ನನಗೂ ಅಷ್ಟು ಹಿಂಸೆ ಆಗುತ್ತೆ, ಯಾಕಂದರೆ ಅಮ್ಮನ ಕೈಯಲ್ಲಿ ಅದೆಲ್ಲ ಮಾಡ್ಸೋಕೆ ನನಗೂ ಇಷ್ಟ ಇಲ್ಲ. ಹಂಗಾಗಿ ಕಸ ಎಲ್ಲ ಗುಡಿಸಾಯಿತು. ನೆಕ್ಸ್ಟ್ ಏನಪ್ಪ ಅಂತ ಯೋಚನೆ ಮಾಡ್ತಿದ್ದಾಗ ನನ್ನ ಮಗ ಹಾಸಿಗೆನೆಲ್ಲ ಹಂಗಂಗೆ ಏನೂ ಮುಡ್ಚಿಟ್ಟದೆ ಹಂಗೆ ಹೋಗಿದ್ದ. ಅವನು ಕೂಡ ಮದುವೆಗೆ ಹೋಗಿದ್ದ. ಇದೇನಪ್ಪ ಯಾವ ಕಾಲದಲ್ಲಿದ್ದಾರೆ, ಕೌದಿ ಕೂಡ ಹೊಲಿಸ್ಬಿಟ್ಟು ಈ ಥರನೂ ಇರ್ತಾರ ಅಂತ ಅಂದ್ಕೋಬೋದು. ಬಟ್ ನಮ್ಮ ಮನೆಯಲ್ಲೂ ಬೆಡ್ಶೀಟ್ಸ್ ಇದ್ದಾವೆ, ಎಲ್ಲ ಇದ್ದಾವೆ. ಆದರೂ ಈ ಬಿಸಿಲುಗಾಲದಲ್ಲಿ ಇವು ತುಂಬಾ ಮೆತ್ತಗೆ ಹೂವು ಥರ ಇರುತ್ತೆ. ಇವು ಮೈಮೇಲಿದ್ರೆ ಅಷ್ಟು ಹೀಟ್ ಆಗಲ್ಲ, ಉರಿ ಬರಲ್ಲ ಅನ್ನೋ ಕಾರಣಕ್ಕೆ ಕೌದಿಗಳನ್ನ ಈ ಬಿಸಿಲು ಟೈಮಲ್ಲಿ ನಾವು ಕೂಡ ಯೂಸ್ ಮಾಡ್ತಾ ಇರ್ತೀವಿ. ಕೆಲಸ ಎಲ್ಲ ಮುಗಿದ್ಮೇಲೆ ನನ್ನ ಒಲೆ ಮೇಲೆ ಇಟ್ಟಿದ್ದ ಟೀನು ಕೂಡ ರೆಡಿ ಆಗೋಯಿತು. ಅಮ್ಮ ಬಂದ ತಕ್ಷಣ ಟೀ ಕೊಡೋರು. ಇವತ್ತು ನಾನೇ ಟೀ ಮಾಡಿಕೊಂಡು ನಾನೇ ಕುಡಿತವನಿ. ಕೆಲಸನೂ ಕೂಡ ಆಲ್ಮೋಸ್ಟ್ ಎಲ್ಲ ಮುಗೀತಾ ಬಂತು. ಏನೇ ಅನ್ನಿ ಮನೆಯಲ್ಲಿ ನಮ್ಮಮ್ಮ ತುಂಬ ಕಷ್ಟಪಡ್ತಿದ್ದಾರೆ ಅಂತ ನಾನು ಇವಾಗ ಅನ್ನಿಸ್ತಿದೆ. ಬನ್ನಿ ನೆಕ್ಸ್ಟ್ 3 ಗಂಟೆ. ಓಕೆ, ಇವಾಗ 3 ಗಂಟೆ ಆಗೋಯ್ತು. ಅಪ್ಪಾಜಿಗೆ ಚಟ್ಪಟ್ ಅಂತ ಏನಾದರೂ ಮಾಡಿಕೊಡ್ಬೇಕು. ಅದಕ್ಕೆ ಖಾರದ ಅನ್ನ ಮಾಡೋಣ. ಓಕೆ, ಎಷ್ಟು ಈಸಿಯಾಗಿ ಅಂದರೆ 5 ನಿಮಿಷಕ್ಕೆ ಇದು ರೆಡಿ ಆಗುತ್ತೆ. ಬನ್ನಿ
ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬೌಲ್ ತೊಗೊಳ್ಳಿ, ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಓಕೆ, ಇದನ್ನು ಸ್ವಲ್ಪ ಜಜ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ, ಓಕೆ, ಇಷ್ಟು ಹಾಕೋಣ, ಒಂದು ಸ್ಪೂನ್ ಅಷ್ಟು ಹಾಕೋಣ, ಅಥವಾ ಇನ್ನೊಂದು ಸ್ವಲ್ಪ ಖಾರ ಅದನ್ನು ಇಷ್ಟು ಹಾಕಿ, ಆಮೇಲೆ ಸ್ವಲ್ಪ ಉಪ್ಪು ಹಾಕೋಣ. ಈ ಥರ ಕ್ಲೀನಾಗಿ ಜಜ್ಕೋಬೇಕು. ಓಕೆ, ಇದು ರೆಡಿ ಆಗೋಗ್ತಿದ್ದು ಜಜ್ಕೊಂಡಿರೋದು. ಓಕೆನಾ? ಈ ಥರ ಆಗಬೇಕು. ನೆಕ್ಸ್ಟು ಇವಾಗ ನಾನು ಬಾಣಲಿ ಇಟ್ಟಾಯಿತು. ಸಾರಿ, ವಿಡಿಯೋ ಮಾಡೋದು ಮರ್ತ್ಬಿಟ್ಟಿದ್ದೆ. ನಾನು ಫಸ್ಟಿಗೆ ಎಣ್ಣೆ ಹಾಕಿ, ಆ ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆನೂ ಕೂಡ ಆ್ಯಡ್ ಮಾಡ್ತೀನಿ. ಸ್ವಲ್ಪ ನೀರುಳ್ಳಿನೂ ಹಾಕ್ತೀನಿ. ಎಲ್ಲ ಮಾಗಿದ ನಾನು ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪು ಹಾಕಿ ಜಜ್ಜಿಟ್ಕೊಂಡಿರ್ತೀನಲ್ಲ, ಅದನ್ನು ಕೂಡ ಆ ಎಣ್ಣೆ ಒಳಗೆ ಹಾಕಬೇಕು. ಸ್ವಲ್ಪ ಹತ್ತಿರುತ್ತೆ ಲೋಟಕ್ಕೆ, ಅದಕ್ಕೂ ಸ್ವಲ್ಪ ನೀರನ್ನು ಹಾಕಿ ತೊಳೆದು ಅದಕ್ಕೆ ನಾನು ಆ್ಯಡ್ ಮಾಡ್ತೀನಿ. ಓಕೆ, ಇವಾಗ ನೋಡಿ ಈ ಥರ ರೆಡ್ಡಾಗಿ ಸಕ್ಕತ್ತಾಗಿರುತ್ತೆ. ಯಾಕಂದರೆ ಬೆಳ್ಳುಳ್ಳಿ ಹಾಕಿರೋದ್ರಿಂದ, ಜೀರಿಗೆ ಹಾಕಿರೋದ್ರಿಂದ ತುಂಬಾ ಬಾಯಿಗೆ ರುಚಿ ಕೊಡುತ್ತೆ. ಯಾಕಂದರೆ ಇದು ತುಂಬಾ ನಮಗೆ ಜ್ವರ ಬಂದಾಗ, ಹುಷಾರಿಲ್ದಾಗ, ಬಾಯಿ ಕೆಟ್ಟಿರುವಾಗ ಇದು ಮಾಡ್ಕೊಂಡು ತಿಂದು ನೋಡಿ, ಸಕ್ಕತ್ತಾಗಿರುತ್ತೆ. ನಾನು ಅದಕ್ಕೆ ಒಗ್ಗರಣೆಗೆ ನೀರುಳ್ಳಿನ ಹಾಕಿರ್ತೀನಿ. ನೆಕ್ಸ್ಟು ನೀರುಳ್ಳಿ, ಅದಕ್ಕೆ ಎಲ್ಲ ಒಗ್ಗರಣೆ ಆದಮೇಲೆ ಹಸಿ ನೀರುಳ್ಳಿನೂ ಕೂಡ ಆ್ಯಡ್ ಮಾಡ್ತೀನಿ. ಯಾಕಂದರೆ ಹಸಿ ನೀರುಳ್ಳಿನ ಆ್ಯಡ್ ಮಾಡಿದಾಗ ಅದಕ್ಕೆ ತಿನ್ನುವಾಗ ಒಂಥರ ಮಜಾ ಬೇರೆ ಸಿಗುತ್ತೆ. ಹಂಗಾಗಿ ಇವಾಗ ಚೆನ್ನಾಗಿ ಅದನ್ನು ಮಾಗಿಸ್ಕೋಬೇಕು. ಸಕ್ಕತ್ತಾಗಿ ಘಮ ಘಮ ಅಂತಿದೆ. ನೆಕ್ಸ್ಟ್ ಅದಕ್ಕೆ ಅನ್ನನ ಮಿಕ್ಸ್ ಬನ್ನಿ. ಇವಾಗ ನಾವು ಅದಕ್ಕೆ ಅನ್ನನ ಮಿಕ್ಸ್ ಮಾಡ್ಕೊಳ್ಳೋಣ. ಅನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಓಕೆನಾ? ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದಕ್ಕೆ ನೆಕ್ಸ್ಟು ನಾವು ನಿಂಬೆ ಹುಳಿನೂ ಹಿಂಡ್ಬೋದು. ಆಮೇಲೆ ನಿಂಬು ಇಲ್ಲ ಅಂದರೆ ಹುಣಸೆಹಣ್ಣಿನ ಹುಳಿನೂ ಆಪ್ಷನ್ನಾಗಿ ಹಿಂಡ್ಬೋದು. ಅವೆರಡೂ ಇಲ್ಲ ಅಂದರೂ ಕೂಡ ಸಕ್ಕತ್ತಾಗಿರುತ್ತೆ. ಯಾಕೆ ಅಂದರೆ ಬೆಳ್ಳುಳ್ಳಿಯು ಸ್ವಲ್ಪ ಜಾಸ್ತಿ ಕುಟ್ಟಿ ಅದಕ್ಕೆ ಹಾಕೋದ್ರಿಂದ ಅದ್ರ ರುಚಿನೇ ಬೇರೆ ಥರ ಇರುತ್ತೆ. ಒಂದು ಸಲ ಎಲ್ಲರೂ ಮಾಡ್ಕೊಂಡು ತಿನ್ನಿ. ಯಾಕೆಂದರೆ ಇದು ಸಖತ್ತಾಗಿ ಬಾಯಿಗೆ ರುಚಿ ಕೊಡುತ್ತೆ. ಇನ್ನೊಂದು ಸಲ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಇವಾಗ ಅಪ್ಪಾಜಿಗೆ ನಾನು ಇದನ್ನು ಮಾಡಿಕೊಡ್ತಿರೋದು. ಯಾಕಂದರೆ 3 ಗಂಟೆ ಆಯಿತು. ಅಪ್ಪನಿಗೆ ಪ್ರತಿದಿನವೂ ನಾವು ಮಾಡಿಕೊಡ್ಲೇಬೇಕು. ಮಧ್ಯಾಹ್ನ ಟೈಮು ಇದೇ ಥರನೇ ನಾವು ವೆರೈಟಿನ ಅಪ್ಪಗೆ ಮಾಡಿಕೊಡ್ತಾಯಿದ್ರೆ ಅಪ್ಪ ಒಂದು ಸ್ವಲ್ಪ ಜಾಸ್ತಿನಾದರೂ ತಿನ್ನುತ್ತೆ, ಆರೋಗ್ಯವಾಗೂ ಇರುತ್ತೆ, ಸ್ವಲ್ಪ ಶಕ್ತಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನಿವಾಗ ಇದನ್ನು ಮಾಡಿಕೊಡ್ತಿರೋದು. ಇದೇ ಫಸ್ಟ್ ಟೈಮ್ ನಾನು ಈ ರೆಸಿಪಿನ ಮಾಡ್ತಿರೋದು, ಅಪ್ಪಾಜಿಗೆ ಟ್ರೈ ಮಾಡ್ತಿರೋದು. ನೋಡೋಣ ಅಪ್ಪ ತಿಂತಾರೆ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಏನೇ ಮಾಡಿಕೊಟ್ರು ಅಪ್ಪ ಖುಷಿಯಿಂದ ತಿಂತಾರೆ. ಬನ್ನಿ, ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಅಪ್ಪನಿಗೆ ಸರ್ವ್ ಮಾಡೋಣ. ತಟ್ಟೆಗೆ ಹಾಕ್ತಾಯಿದ್ದೀನಿ. ಅಪ್ಪ ಕೂಡ ತಿನ್ನಲಿಕ್ಕೆ ಇವಾಗ ತುಂಬಾ ಬಿಸಿಯಾಗಿದೆ, ತುಂಬಾ ರುಚಿಯಾಗಿದೆ. ಆಲ್ಮೋಸ್ಟ್ ನಾನೊಂದು ಸ್ಪೂನ್ ತಿಂದಾಯಿತು. ಹಾಗಾಗಿ ಸಕ್ಕತ್ತಾಗಿದೆ. ಆಮೇಲೆ ಇದಕ್ಕೆ ನಾವು ನೆಕ್ಸ್ಟು ಸ್ವಲ್ಪ ಹಸಿ ನೀರುಳ್ಳಿನ ಮೇಲೆ ಹಾಕಬೇಕು. ಯಾಕಂದರೆ ಫಸ್ಟಿಗೆ ನಾನು ಹಾಕಿರ್ತೀನಿ. ಮೇನ್ ಇದಕ್ಕೆ ಬೇಕಾಗಿರೋದು ಬೆಳ್ಳುಳ್ಳಿ, ನೀರುಳ್ಳಿ, ಹಸಿ ನೀರುಳ್ಳಿ ಅದಿದ್ರೇ ಅದು ಬಾಯಿಗೆ ರುಚಿ ಕೊಡ್ತಿದೆ. ನಾನು ಸ್ವಲ್ಪ ಹಾಕ್ತಿದ್ದೇನೆ. ಅಪ್ಪ ತಿಂತಾರೋ ಇಲ್ಲೋ ಅನ್ನೋ ಕಾರಣಕ್ಕೆ ನೀರುಳ್ಳಿನ ಒಂದು ಸ್ವಲ್ಪ ಹಾಕ್ತಿದ್ದೀನಿ. ನೋಡೋಣ ಅಪ್ಪ ತಿಂದು ಏನು ಹೇಳ್ತಾರೆ ಅಂತ. ಬಟ್ ವಿಡಿಯೋ ಮಾಡೋದಕ್ಕೆ ಆಗುತ್ತಿಲ್ಲ ಗೊತ್ತಿಲ್ಲ. ಯಾಕಂದರೆ ಅಪ್ಪ ಫೋನ್ ತೊಗೊಂಡು ಹೋದೆ ಅಂದರೆ ಮಾತೇ ಆಡೋಲ್ಲ ಅಪ್ಪ. ಹಂಗಾಗಿ
ಅಪ್ಪಾಜಿ ಗೊತ್ತಿಲ್ದಂಗೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಇವಾಗ ನನ್ನ ಬೆಳ್ಳುಳ್ಳಿ ರೈಸ್ ರೆಡಿ ಆಗೋಯಿತು. ಬನ್ನಿ ಅಪ್ಪಾಜಿ ಕೊಡುವ. ಚೆನ್ನಾಗೈತನಪ್ಪ. ಓಕೆ ಗೈಸ್, ಇಲ್ಲಿಗೆ ನನ್ನ ಲಾಗ್ನ ಮುಗಿಸ್ತಿದ್ದೀನಿ. ಇವತ್ತು ಆದಷ್ಟು ನನ್ನ ರುಟೀನ್ ಹೇಗಿತ್ತೋ ಹಾಗೆ ತೋರಿಸ್ಲಿಕ್ಕೆ ಇಷ್ಟಪಟ್ಟಿದ್ದೀನಿ. ವಿಡಿಯೋಕ್ಕಾಗಿ ಕ್ಯಾಮ್ರಾ ಮುಂದೆ ಒಂಥರ, ಕ್ಯಾಮ್ರಾ ಹಿಂದೆ ಒಂಥರ ನನಗೆ ಮಾಡೋದಕ್ಕೆ ಬರಲ್ಲ. ನೋಡಿದ್ದೀರಲ್ವ, ಬಂದ ತಕ್ಷಣ ನಾನು ಹೆಂಗಿದ್ದೀನೋ ಹಾಗೆ ನಾನು ಮನೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆಂದರೆ ಅಲ್ಲಿಂದ ನಡ್ಕೊಂಬಂದಿದ್ದೊಂದು ಸುಸ್ತು, ಬೆಳಗ್ಗೆಯಿಂದ ಊಟ ಮಾಡ್ದಿರೋದಂತೂ ಸಿಕ್ಕಾಪಟ್ಟೆ ನನಗೆ ಇವತ್ತು ಸುಸ್ತಾಗ್ಬಿಟ್ಟಿತ್ತು. ತಲೆ ಬೇರೆ ಸಿಕ್ಕಾಪಟ್ಟೆ ನೋಯ್ತಾ ಇತ್ತು. ಹಂಗಾಗಿ ಮನೆ ಸಿಕ್ಕರೆ ಸಾಕು ಫಸ್ಟು ಊಟ ಮಾಡಬೇಕು ಅಂತ ಅನ್ನಿಸ್ತು. ಬಂದ ತಕ್ಷಣ ಊಟ ಮುಗಿಸ್ಕೊಂಡು ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನ ಮುಗಿಸ್ಕೊಂಡು ಇನ್ಮೇಲೆ ಕೆಲಸ ಎಲ್ಲ ಮುಗ್ದಾಯಿತು. ಸ್ವಲ್ಪ ಹೊತ್ತು ನಾನು ಮಲ್ಕೊಂಡಿದ್ದರೆ ನಾನು ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಆಗುತ್ತೆ ಅನ್ನೋ ಕಾರಣಕ್ಕೆ ನನ್ನ ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಎಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ ಗೈಸ್.